ಜೆಡಿಎಸ್ ಬಿಜೆಪಿಗೆ ಕೌಂಟರ್ ಕೊಡುವುದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಕೇಂದ್ರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ. ಸಿಲಿಂಡರ್ ಬೆಲೆ ಏರಿಕೆಯನ್ನು ಖಂಡಿಸಿ ಏಪ್ರಿಲ್ 17ಕ್ಕೆ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ಸಾವಿರಾರು ಜನರನ್ನ ಪ್ರತಿಭಟನೆಗೆ ಸೇರಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಮುಖಂಡರು ಸಭೆಯನ್ನು ಕರೆದಿದ್ದಾರೆ. ಡಿಕೆಶಿ ಬೆಂಗಳೂರಿನ 5 ವಿಭಾಗಗಳು ಬೆಂಗಳೂರು, ಗ್ರಾಮಾಂತರ, ತುಮಕೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮುಖಂಡರ ಸಭೆ ನಡೆಸುತ್ತಾರೆ. ಪ್ರತಿಭಟನೆಯ ರೂಪರೇಷೆ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ನ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ಬೆಲೆ ಏರಿಕೆ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಜನರಿಂದ ಇವರು ಕಿತ್ಕೊಂಡು ತಿನ್ನೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ದುಬಾರಿ ದುನಿಯಾ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಜೆಡಿಎಸ್ನವರು ಮತ್ತು ಬಿಜೆಪಿಯವರು ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆಯ ಹಾದಿ ಹಿಡಿದಿರೋದು. ಆದರೆ ಇವರಿಬ್ಬರಿಗೂ ಕೌಂಟರ್ ಅನ್ನ ಕೊಡೋದಕ್ಕೆ ಕೇಂದ್ರದಲ್ಲಿ ಆಡಳಿತದಲ್ಲಿರೋದು ಯಾವುದು? ಬಿಜೆಪಿ. ಈಗ ಕೇಂದ್ರ ಸಚಿವರು ಯಾರು? ಜೆಡಿಎಸ್ನ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ನಿಮಗೆ ಅಲ್ಲಿ ಸಿಲಿಂಡರ್ನ ಬೆಲೆ ಸೇರಿದಂತೆ ಬೇರೆ ಬೇರೆ ಬೆಲೆಗಳು ಹೆಚ್ಚಾಗಿದೆ ಅಲ್ಲ, ಅದ್ರ ಬಗ್ಗೆ ನೀವ್ಯಾಕೆ ಮಾತಾಡಲ್ಲ? ಅದರಿಂದಲೂ ಕೂಡ ಜನಸಾಮಾನ್ಯರಿಗೆ ಸಮಸ್ಯೆ ಅಲ್ವಾ? ಸಿಲಿಂಡರ್ ಇಲ್ದೇನೆ ಯಾರೂ ಅಡುಗೆ ಆಗಿರ್ಬೋದು ಇದನ್ನ ಬಳಕೆ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ? ರೇಟ್ ಜಾಸ್ತಿ ಆಗಿದೆಯಲ್ಲ, ಯಾಕೆ ಮಾತಾಡಲ್ಲ? ಯಾಕೆ ಬಾಯಿ ಬಡ್ಕೊಳ್ಳಲ್ಲ? ಯಾಕೆ ಹೋರಾಟ ಮಾಡಲ್ಲ? ಯಾಕೆ ಪ್ರತಿಭಟನೆ ಮಾಡಲ್ಲ? ದಬ್ಬಾಳಿಕೆ ಆಗ್ತಿದೆ, ಸುಲಿಗೆ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಯಾಕೆ ಮಾತಾಡಲ್ಲ? ಯಾಕೆ ಹೇಳಲ್ಲ? ಸೊ ಈ ಪ್ರಶ್ನೆಗಳ ಅಡಿಯಲ್ಲಿ ಇದೀಗ ಕಾಂಗ್ರೆಸ್ನವರು ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದ್ದಾರೆ. ಆದರೆ ಇವರಿಬ್ಬರಿಗಿಂತ ವಿಭಿನ್ನವಾಗಿ, ಇವರಿಬ್ಬರಿಗಿಂತ ಸ್ಟ್ರಾಂಗ್ ಆಗಿ ಶಕ್ತಿ ಪ್ರದರ್ಶನ ಆಗಬೇಕು, ಅತಿ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇದೀಗ ತಯಾರಿ ಮಾಡ್ಕೊಳ್ತಾ ಇರೋದು. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಹಾಸನ, ಮೈಸೂರು ಸುತ್ತಮುತ್ತಲ ಊರಿನಿಂದ ಜನರನ್ನ ಕರೆಸಿ ಪ್ರತಿಭಟನೆಯನ್ನ ಮಾಡೋದ್ರ ಜೊತೆಗೆ ಅತಿ ಹೆಚ್ಚು ಜನರನ್ನ ಸೇರಿಸಬೇಕು, ಕೌಂಟರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸಬೇಕು ಅನ್ನುವಂಥ ಪ್ಲಾನ್ ನಲ್ಲಿ ಇದೀಗ ಕಾಂಗ್ರೆಸ್ನವರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದರ ನೇತೃತ್ವವನ್ನ, ಇದರ ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಪಕ್ಷ ಸಂಘಟನೆ ಅಂತ ಬಂದಾಗ ಕೆಪಿಸಿಸಿ ಅಧ್ಯಕ್ಷರು ಅಲ್ವಾ, ಪಕ್ಷದ ಕಾರ್ಯಕರ್ತರಿಗೆ ಒಂದು ಕರೆಯನ್ನ ಕೊಟ್ರೆ ಖಂಡಿತವಾಗಿಯೂ ಪ್ರತಿಭಟನೆಗೆ ಬಂದೇ ಬರ್ತಾರೆ. ಹಾಗಾಗಿ ಈ ಭಾಗಗಳು ಏನಿದೆ ಆ ಜಿಲ್ಲೆಗಳ ಮುಖಂಡರನ್ನ ಕರೆಸಿ ಒಂದು ಮೀಟಿಂಗ್ ಅನ್ನ ಮಾಡಿ, ನೋಡ್ರಪ್ಪ ನಿಮ್ಮ ಜಿಲ್ಲೆಯಿಂದ ಇಷ್ಟು ಜನ ಬರಬೇಕು, ಅದು ಹೆಂಗೆ ಕರ್ಕೊಂಡು ಬರ್ತಿರೋ, ಅದೇನು ವ್ಯವಸ್ಥೆ ಮಾಡ್ಕೊಂಡು ಬರ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ಈ ಪ್ರತಿಭಟನೆ ಅನ್ನುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ಗೆ ಮುಟ್ಟು ನೋಡ್ಕೊಳ್ಳೋ ಥರ ಇರಬೇಕು, ಸಾವಿರಾರು ಜನ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅಂತ ಒಂದು ಮೀಟಿಂಗನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸೊ ಈ ಮೀಟಿಂಗ್ನಲ್ಲಿ ಈಗ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೋ ಪ್ರತಿಭಟನೆ ಮಾಡಬೇಕು ಅಂತ, ಅದರ ತಯಾರಿಗಳು, ಸಿದ್ಧತೆಗಳು, ರೂಪರೇಷೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗತ್ತೆ. ಈ ಮುಖಾಂತರವಾಗಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಕೌಂಟರ್ ಕೊಡುವಂಥ ಕೆಲಸಕ್ಕೆ ಇದೀಗ ಕಾಂಗ್ರೆಸ್ನವರು ಮುಂದಾಗ್ತಾ ಇರೋದು. ಯಾಕಂದರೆ ಬಿಜೆಪಿಗೆ ಮುಜುಗರ ಆಗಿದ್ದು ಹೌದು, ಇಲ್ಲಿ ರಾಜ್ಯದಲ್ಲಿ ಬೆಲೆ ಏರಿಕೆ ಆಯಿತು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದು ತೀವ್ರ ಮುಜುಗರಕ್ಕೆ ಆಗಿತ್ತು. ಹಾಗಾಗಿ ಅದನ್ನು ಇದೀಗ ಲಾಭವಾಗಿ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ.